Hello everyone, you are watching News Insights. Let's watch today's news updates. ಮನುಷ್ಯ ಹಿಚ್ಕಿ ಎಣಿಸೋದಕ್ಕೂ ಕೂಡ ಒಂದು ಸಂಕೇತಿಸಿದ ರೀತಿಯೊಳಗೆ ಇರ್ತಕ್ಕಂಥ ಒಂದು ವಾಕ್ಯ ಅಂತ ಅದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸಂಸ್ಥೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದೊಳಗೆ ಅದನ್ನ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಕಲ್ಯಾಣ ಟ್ರಸ್ಟ್ ಬಹಳ ಅರ್ಥಪೂರ್ಣ ಬಸವರ ಪ್ರಶಸ್ತಿ ಪ್ರದಾನ ಮಾಡಿದ್ರ ತಾವು. ಅದು ಬಸವ ಜಯಂತಿಗಿಂತ ಮುಂಚೆನೆ ಮಾಡಿದ್ರ. ನಾವು ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನ ಕಲ್ಯಾಣ ಟ್ರಸ್ಟ್ ಪಾಳಕಲಬರಿಗೆ ಅಂತ ಈ ಸಂಸ್ಥೆ 2014ರಲ್ಲಿ ಸ್ಥಾಪನೆ ಮಾಡಿದ್ರು. ಈ ಸಂಸ್ಥೆಯ ಉದ್ದೇಶ ಏನಪ್ಪ ಅಂದರೆ, ನಮ್ಮ ತಂದೆಯವರಾದ ಸುಭಾಷ್ ಚಂದ್ರ ಪಾಟೀಲ್ ಅವರು ಸಾಮಾಜಿಕವಾಗಿ ಹಿಂದುಳಿದ ವ್ಯಕ್ತಿಗಳನ್ನು ಅವರಿಗೆ ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನಾ ರೀತಿಯ ಸಾಮಾಜಿಕ ಕೆಲಸಗಳನ್ನು ಮಾಡಿದರು. ಅವರು ಕೆಲವೇ ವರ್ಷದಲ್ಲಿ ಅಕಾಲಿಕವಾಗಿ ಲಿಂಗೈಕ್ಯರಾದರು. ಅದಾದ ನಂತರ ನಾವು ಅವರು ಮಾಡಿದಂಥ ಕೆಲಸಗಳು ನಮ್ಮ ಮನಸ್ಸಿಗೆ ಪರಿಣಾಮ ಬೀರಿ ಮುಂದೆ ನಾನು ಒಳ್ಳೆಯ ಒಂದು ಸಾಮಾಜಿಕ ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಸಂಸ್ಥೆ ಸ್ಥಾಪನೆ ಮಾಡಿದೆ. ಈ ಸಂಸ್ಥೆಯಿಂದ ಸುಮಾರು 37 ಮಕ್ಕಳಿಗೆ MBBS ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಒದಗಿಸ್ತಾ ಇದ್ದೇವೆ. ಅದಲ್ಲದೆ ಸಾಹಿತಿಗಳು ಬರೆದಂಥ ಪುಸ್ತಕಗಳನ್ನು ಪ್ರಕಾಶನ ಮಾಡೋದು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಂದುಳಿದ ಗ್ರಾಮಗಳ ಬಗ್ಗೆ ಒಂದು ಸಂಪುಟಗಳನ್ನು ಪ್ರತಿ ವರ್ಷ ಊರುಗಳ ಸಾಂಸ್ಕೃತಿಕ ಅಧ್ಯಯನ ಅಂತ ಸಂಪುಟಗಳ ಈಗಾಗಲೇ 2 ಸಂಪುಟಗಳು ಕೂಡ ತರಲಾಗಿದೆ ಮತ್ತು 3ನೇ ಸಂಪುಟ ಕೂಡ ಬರ್ತಾ ಇದೆ. ಅದರ ಜೊತೆಗೆ ನಮ್ಮ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಗೌಡ ಮತ್ತು ಸರ್ವೋತ್ತಮ ಪ್ರಶಸ್ತಿ ಹಾಗೂ ಮತ್ತು ಬಸವ ಪ್ರಶಸ್ತಿ ಅಂತ ಮೌಲಿಕವಾದಂಥ ಪ್ರಶಸ್ತಿಗಳು ನೀಡ್ತಾ ಬಂದಿದೆ. ಈಗಾಗಲೇ ಜಸ್ಟಿಸ್ ನಾಗರಾಜ್ ಅರಳಿ ನಾಗರಾಜ್ ಮತ್ತು ಗೋರು ಚನ್ನಬಸಪ್ಪ, ಸತೀಶ್ ಕುಮಾರ್ ಅಶ್ವಿನಿಯವರು ಹಾಗೂ ಶರಣಬಸಪ್ಪ ಅಪ್ಪಾಜಿ, ಡಾಕ್ಟರ್ ಪೂಜ್ಯ ಲಿಂಗೈಕ್ಯ ಶರಣಬಸಪ್ಪ ಅಪ್ಪಾಜಿ ಅವರಿಗೂ, ಅಲ್ಲದೆ ಸಿದ್ಧಲಿಂಗಯ್ಯವರಿಗೂ, ವೈಜನಾಥ್ ಬಿರಾದರ್ ಅಂತ ಚಲನಚಿತ್ರ ನಟ ಅವರಿಗೂ ಕೂಡ ಈ ಪ್ರಶಸ್ತಿ ಸಂಸ್ಥೆ ನೀಡಲಾಗಿದೆ. ಮತ್ತು ಹೋದ ವರ್ಷ SG ಸಿದ್ಧಲಿಂಗಯ್ಯವರಿಗೆ, GS ಸಿದ್ಧಲಿಂಗಯ್ಯನವರಿಗೆ 50,000 ರೂಪಾಯಿ ಪ್ರಶಸ್ತಿ ಕೂಡ ಇದೇ ಚಿತ್ರಕಲಾ ಪರಿಷತ್ನಲ್ಲಿ ಹೋದ ವರ್ಷ ಕೂಡ ಅವರಿಗೆ ನೀಡಲಾಗಿದ್ದು ಅದು ಒಳ್ಳೆಯ ಸಂತೋಷದ ಸಂಗತಿ. ಏಕೆಂದರೆ ಸಿದ್ಧಲಿಂಗಯ್ಯನವರು ಶರಣ ಸಾಹಿತ್ಯಕ್ಕೆ ಭಾಳಷ್ಟು ಒಳ್ಳೆಯ ಕೊಡುಗೆಗಳು ಕೊಟ್ಟಿದ್ದರು. ಅಂಥ ವ್ಯಕ್ತಿಗೆ ನಾಡೋಜ ಒಂದಂಥ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಅಂಥ ವ್ಯಕ್ತಿ ಇದ್ದರು. ಅವರಿಗೆ ಸಮಾಜ ಮತ್ತು ಸರ್ಕಾರ ಗುರುತಿಸಲಾರದು ಒಂದು ನೋವಿನ ಸಂಗತಿ. ಆ ವಿಚಾರವನ್ನು ಇಟ್ಟುಕೊಂಡು ಶರಣ ಸಾಹಿತ್ಯ ಬಗ್ಗೆ ಸಾಕಷ್ಟು ಜನರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಎಲೆಮರಿಕಾಯಿಯಾಗಿ ಹಿಂದ್ಗಡೆ ಉಳಿದಿದ್ದಾರೆ. ಅಂಥವ್ರೂ ನಾವು ಸರ್ಕಾರ ಗುರುತಿಸದೇ ಇರತಕ್ಕಂಥ ವ್ಯಕ್ತಿಗಳನ್ನು ಶರಣ ಸಾಹಿತ್ಯದಲ್ಲಿ ಯಾರು ಹೆಚ್ಚಿನ ಕೆಲಸ ಮಾಡಿದ್ದಾರೆ ಅಂಥವ್ರನ್ನ ಗುರುತಿಸಿ ಈ ಸಂಸ್ಥೆ ಬಸವ ಪ್ರಶಸ್ತಿ 50,000 ರೂಪಾಯಿ ನಗದು ಹಣದ ಮೂಲಕ ನೀಡ್ತಾ ಇರೋದು ನಮಗೆ ಹೆಮ್ಮೆಯ ಸಂಗತಿ. ಈ ವರ್ಷ SG ಸಿದ್ದರಾಮಯ್ಯವರಿಗೆ ನಾವು ಬಸವ ಪ್ರಶಸ್ತಿ ಪ್ರದಾನ ಮಾಡಿದ್ದೇವೆ. ಏಕೆಂದರೆ ಅವರು ಸುಮಾರು ವರ್ಷಗಳಿಂದ ಶರಣ ಸಾಹಿತ್ಯವನ್ನು ಓದಿಕೊಂಡು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಶರಣರು ನಡೆದಾಡುತ್ತಾನೆಲ್ಲ ಆ ಎಲ್ಲ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಶರಣರ ಆಚಾರ ವಿಚಾರಗಳನ್ನು ಇಡೀ ನಾಡಿಗೆ ಒಂದು ವಿಚಾರಗಳನ್ನು ಅವರು ವೇದಿಕೆ ಮುಖಾಂತರ ಹಂಚ್ಕೊತಾ ಇದ್ದಾರೆ. ಅಂಥ ಮಹಾನ್ ಮೌಲಿಕವಾದಂಥ ವ್ಯಕ್ತಿಗಳು ಯಾರು ಸಿದ್ದರಾಮಯ್ಯನವರು. ಈಗಾಗಲೇ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಈ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಇದ್ದ ಸರ್ಕಾರಕ್ಕೆ ನಾವು ಒಂದು ಅಭಿನಂದನೆಗಳು ಸಲ್ಲಿಸ್ತೇವೆ. ಏಕೆಂದರೆ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಒಂದು ಘೋಷಣೆ ಮಾಡಿದ್ದಾರೆ. ಅದು ಭಾಳ ನಮಗೆ ಸಂತೋಷ ತಂದಿದೆ ನಮ್ಮ ಭಾಗಕ್ಕೆ. ಅದಲ್ಲದೆ ನಾವು ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನ ಕೂಡ ನಮ್ಮ ಸಂಸ್ಥೆಯಿಂದ ಮಾಡಿದ್ದೇವೆ. ಆ ಸಮಯದಲ್ಲಿ ವಚನ ವಿಶ್ವವಿದ್ಯಾಲಯ ಮಾಡಬೇಕಂತ ನಾವು ನಿರ್ಣಯ ಕೂಡ ಮಂಡನೆ ಮಾಡಿದ್ದು. ಆ ಸಮಯದಲ್ಲಿ ಮಾಡಿದ್ದು ಹೋದ ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ವೇದಿಕೆಯಲ್ಲಿ ವಚನ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಲು ಅವರು ಒಪ್ಪಿಗೆ ನೀಡಿ ಸೂಚಿಸಿದರು. ಅದನ್ನು ಕೂಡ ಸಂತೋಷದಿಂದ ಅವರಿಗೆ, ಈ ಸರ್ಕಾರಕ್ಕೆ ಅವರಿಗೆ ನಾವು ಅಭಿನಂದನೆಗಳು ಸಲ್ಲಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದಂಥ ಬೆಂಗಳೂರು ನಗರದ ಎಲ್ಲ ಹಿರಿಯ ಸಾಹಿತಿಗಳಿಗೂ, ಪತ್ರಕರ್ತರಿಗೂ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಬಂದಂಥ ಎಲ್ಲ ನಮ್ಮ ಪ್ರೀತಿಯ ಸಹೋದರ ಸಹೋದರಿಯರಿಗೂ ಮತ್ತು ಬೆಂಗಳೂರು ನಗರದ ಎಲ್ಲ ಶರಣ ಸಾಹಿತಿಗಳಿಗೂ, ಶರಣ ಚಿಂತಕರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ
ಯಶಸ್ವಿಗೊಳಿಸಿದಂಥ ತಮ್ಮೆಲ್ಲರಿಗೂ ಅಂತರಾತ್ಮಲಿರುವ ಆ ಪರಮಾತ್ಮಗೆ ನನ್ನ ಶರಣಾರ್ಥಿಗಳು. ನನ್ನ ಹೆಸರು ಶರಣಗೌಡ ಪಾಟೀಲ್ ಪಾಳ ಅಂತ, ಸಂಸ್ಥೆಯ ಅಧ್ಯಕ್ಷನಾಗಿದ್ದೇನೆ. ನಮಸ್ಕಾರ.